ಅರಣ್ಯ ಮತ್ತು ಪರಿಸರ ಇಲಾಖೆಯಲ್ಲಿ ಮಹಾ ದೊಡ್ಡ ಎಡವಟ್ಟೊಂದು ನಡೆದಿದೆ. ದೊಡ್ಡ ಎಡವಟ್ಟು, ಅದನ್ನು ದಾಖಲೆಯ ಸಮೇತ ನಿಮ್ಮ ಮುಂದೆ ನಾವಿಡ್ತೀವಿ. ಅತಿ ಮಹತ್ವದ ಪ್ರಾಜೆಕ್ಟುಗಳಿಗೆ ಅಥವಾ ಅತಿ ಮಹತ್ವದ ಯೋಜನೆಗಳು, ಕಾಮಗಾರಿಗಳಿಗೆ ಅನುಮತಿ ಕೊಡುವಂತಹ ಹುದ್ದೆಗೆ ಕಾನೂನು ಬಾಹಿರ ನೇಮಕವನ್ನು ಮಾಡಲಾಗಿದೆ. ಇಲ್ಲಿಗಲ್ ಅಪಾಯಿಂಟ್ಮೆಂಟ್. ನ್ಯೂಕ್ಲಿಯರ್ ಪ್ರಾಜೆಕ್ಟುಗಳು, ರಕ್ಷಣಾ ಉದ್ದಿಮೆಗಳಂತಹ ಪ್ರಾಜೆಕ್ಟನ್ನು ಕ್ಲಿಯರ್ ಮಾಡುವಂತಹ ಹುದ್ದೆ ಇದು. ಪರಿಸರ ಇಲಾಖೆಯ ಟೆಕ್ನಿಕಲ್ ಸೆಲ್ನ ನಿರ್ದೇಶಕರಾಗಿ ಅನರ್ಹ ಖಾಸಗಿ ವ್ಯಕ್ತಿಯೊಬ್ಬರನ್ನ ನೇಮಕ ಮಾಡಲಾಗಿದೆ. ಅತ್ಯಂತ ಮಹತ್ವದ ಹುದ್ದೆ. ಈಗ ಯಾವುದೇ ದೊಡ್ಡ ಪ್ರಾಜೆಕ್ಟುಗಳಂತಾದಂತಹ ಸಂದರ್ಭದಲ್ಲಿ ಅದಕ್ಕೆ ಪರಿಸರ ಕ್ಲಿಯರೆನ್ಸ್, ಫಾರೆಸ್ಟ್ ಮತ್ತು ಎಕಾಲಜಿಯ ಕ್ಲಿಯರೆನ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ದೊಡ್ಡ ದೊಡ್ಡ ಪ್ರಾಜೆಕ್ಟುಗಳಿಗೆ ಆ ಪ್ರಾಜೆಕ್ಟುಗಳಿಗೆ ಕ್ಲಿಯರೆನ್ಸ್ ಕೊಡಲಿಕ್ಕೆ ಅಂತಲೇ ಒಂದು ಸೆಲ್, ಒಂದು ಘಟಕ ಅಂತ ಇರುತ್ತೆ ಅರಣ್ಯ ಮತ್ತು ಪರಿಸರ ಇಲಾಖೆಯ. ಅಂತಹ ಸೆಲ್ನ ಮುಖ್ಯಸ್ಥ ಸ್ಥಾನಕ್ಕೆ ಒಂದು ನೇಮಕವನ್ನು ಮಾಡಲಾಗಿದೆ. ಅದು ಕಾನೂನು ಬಾಹಿರವಾದಂತಹ ನೇಮಕ. ಇದು ಸೀನಿಯರ್ IAS, IFS, ಐಸ್ಯಾಕ್, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್, ಭಾರತೀಯ ವಿಜ್ಞಾನ ಸಂಸ್ಥೆ ಅಥವಾ NIT, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಏನಿದೆ, ಇಂಥ ಮುಖ್ಯಸ್ಥರ ಅರ್ಹತೆ ಇರತಕ್ಕಂತಹ ಹುದ್ದೆ. ಇಂತಹ ಮಹತ್ವದ ಹುದ್ದೆಗೆ ಖಾಸಗಿ ಕಾಲೇಜಿನ ಟೀಚಿಂಗ್ ಫ್ಯಾಕಲ್ಟಿ ಒಬ್ಬರನ್ನ ನೇಮಕ ಮಾಡಲಾಗಿದೆ. ಪರಿಸರ ಇಲಾಖೆಯ ಅತಿ ಸೂಕ್ಷ್ಮ ನಿರ್ದೇಶಕ ಹುದ್ದೆಗೆ ಹಿಂಬದಿಯಿಂದ ತೋರಿಕೊಂಡಂಥ ಆ ವ್ಯಕ್ತಿ ಯಾರು? ಹಾಗಾದರೆ ಅರ್ಹತೆ ಇಲ್ಲದಿದ್ದರೂ ಕೂಡ ಅಂತಹ ಅತ್ಯಂತ ಮಹತ್ವದ ಹುದ್ದೆ, ಕೈ ತುಂಬ ಸಂಬಳ, ದೊಡ್ಡ ಸಂಬಳವೇ, ಜೊತೆಗೆ ಅತ್ಯಂತ ಪ್ರಭಾವಿ ಹುದ್ದೆ. ಅದು ಸಂಬಳಕ್ಕಿಂತ ಗಿಂಬಳ ಜಾಸ್ತಿ ಇರತಕ್ಕಂಥ ಹುದ್ದೆ. ಅದು ಅರ್ಹತೆ ಇಲ್ಲದಿದ್ದರೂ ಕೂಡ ಹುದ್ದೆಗಿಟ್ಟಿಸಿಕೊಂಡಂಥ ಆ ಪ್ರಭಾವಿ ಯಾರು? ಫ್ರೀಡಮ್ ಟಿವಿ ಬಿಚ್ಚಿಡ್ತಿದೆ ಪೋಸ್ಟಿಂಗ್ ಹಗರಣದ ಎಕ್ಸ್ಕ್ಲೂಸಿವ್ ಸ್ಟೋರಿ. ಕಾನೂನು ಉಲ್ಲಂಘಿಸಿ ಐದೇ ದಿನದಲ್ಲಿ ಟೆಕ್ನಿಕಲ್ ಸೆಲ್ನ ನಿರ್ದೇಶಕ ಹುದ್ದೆಗೆ ನೇಮಕ. 5 ದಿನಕ್ಕೆ ಆ ನೇಮಕಾತಿ ಆದೇಶವನ್ನು ಪಡೆದಂತಹ ಆ ಸಾಧಕ ಯಾರು? ಅಂತಹ ಪ್ರಭಾವಿ ಯಾರು? 5 ದಿನಕ್ಕೆ IAS, IFS ಸೀನಿಯರ್ ಸೈಂಟಿಸ್ಟಿಗೆ ಸಲ್ಲಬೇಕಾದಂತಹ ಹುದ್ದೆಯನ್ನು ಪಡೆದಿದ್ದು ಯಾರು? ಅತಿ ಮಹತ್ವದ ಹುದ್ದೆ ಪಡೆದ ಆ ಮಹನೀಯರ ಹೆಸರು CT ಪುಟ್ಟಸ್ವಾಮಿ ಅಂತೇಳಿ. CT ಪುಟ್ಟಸ್ವಾಮಿ ಬೆಂಗಳೂರಿನ ಸಾಧಾರಣ ಕಾಲೇಜೊಂದರಲ್ಲಿ ಟೀಚಿಂಗ್ ಫ್ಯಾಕಲ್ಟಿ ಆಗಿರುವಂತಹ ಪುಟ್ಟಸ್ವಾಮಿ ಅವರಿಗೆ ರಾಜ್ಯ ಮಟ್ಟದ ಪ್ರಾಜೆಕ್ಟುಗಳಿಗೆ, ಸರ್ಕಾರದ ಪ್ರಾಜೆಕ್ಟುಗಳು, ಆ ಪ್ರಾಜೆಕ್ಟುಗಳಿಗೆ ಪರಿಸರ ಅನುಮೋದನೆ ನೀಡುವ ಕಮಿಟಿಯ ಮುಖ್ಯಸ್ಥ ಅಂತೇಳಿ ಅವರನ್ನು ತಂದು ಕೂರಿಸಲಾಗಿದೆ. CT ಪುಟ್ಟಸ್ವಾಮಿ ಹಲವು ಪ್ರಾಜೆಕ್ಟುಗಳಿಗೆ ಶಿಫಾರಸು ನೀಡುವಂತಹ ಅಧಿಕಾರ ಈಗ ಆ ಪುಟ್ಟಸ್ವಾಮಿ ಅವರ ಕೈಯಲ್ಲಿದೆ. ಪರಿಸರ ಇಲಾಖೆಯ ಸೂಕ್ಷ್ಮ ಹುದ್ದೆಗೆ ಅನರ್ಹ ವ್ಯಕ್ತಿಯನ್ನ ತಂದು ಕೂರಿಸಲಾಗಿದೆ. ಇದೊಂದು ರೀತಿ ಹಗರಣ, ಇದು ನೇಮಕಾತಿ ಹಗರಣ. ಕಾರಣ ಏನು ಅಂತ ಹೇಳಿದ್ರೆ, ಪ್ರಿಸ್ಕ್ರೈಬ್ಡ್ ಗೈಡ್ಲೈನ್ಸ್ ಅಥವಾ ರೂಲ್ಸ್, ಸರ್ಕ್ಯುಲರ್ ಎಲ್ಲ ಇದೆ, ಇಂತಹ ಹುದ್ದೆಗೆ ಇಂತಹ ವ್ಯಕ್ತಿಯನ್ನ ತಂದು ಕೂರಿಸ್ಬೇಕು ಅಂತೇಳಿ. ಕಾರಣ ಅತ್ಯಂತ ಮಹತ್ವದ ಹುದ್ದೆ ಇದು. ಯಾವುದೇ ಕಾಮಗಾರಿಗಳನ್ನು ತೆಗೆದುಕೊಂಡ್ರು ಕೂಡ, ದೊಡ್ಡ ಕಾಮಗಾರಿಗಳು, ಅದಕ್ಕೆ ಎಕಾಲಜಿ ಡಿಪಾರ್ಟ್ಮೆಂಟ್ನಿಂದ, ಅರಣ್ಯ ಇಲಾಖೆಯಿಂದ ಅದಕ್ಕೆ ಅನುಮತಿ ಪಡಿಬೇಕಾಗತ್ತೆ. ಆ ಅನುಮತಿಯನ್ನು ಪಡೆದ ಬಳಿಕವಷ್ಟೇ. ಸೊ ಇವರೇ, ನೀವು ಫೋಟೋದಲ್ಲಿ ಏನು ನೋಡ್ತಾ ಇದ್ದೀರಿ, ಅವರೇ CT ಪುಟ್ಟಸ್ವಾಮಿ ಅಂತೇಳಿ. ಸಾಧಾರಣ ಕಾಲೇಜೊಂದರಲ್ಲಿ ಇವರು ಪಾಠ ಮಾಡ್ತಿದ್ದಾರೆ. ಅಂತಹ ವ್ಯಕ್ತಿಗೆ 1 ಲಕ್ಷ ರೂಪಾಯಿ ಮೊತ್ತದ ಸಂಬಳ ಇರತಕ್ಕಂತಹ ಒಂದು ಹುದ್ದೆ, ವಿತ್ TA DA ಎಲ್ಲ ಇರುತ್ತೆ ಅವರಿಗೆ. ಅದಕ್ಕಿಂತಲೂ ಕೂಡ ವೆರಿ ಇಂಪಾರ್ಟೆಂಟ್ ಹುದ್ದೆ. ಯಾವುದೇ ಪ್ರಾಜೆಕ್ಟನ್ನು ಮಾಡಬೇಕಾಗಿದ್ರೂ ಕೂಡ ಈ ಸಾಧಾರಣ ಕಾಲೇಜಿನ ಲೆಕ್ಚರ್ ಒಬ್ಬರ ಫ್ಯಾಕಲ್ಟಿ, ಇವರು ಮುಖ್ಯಸ್ಥರಾಗಿರುವಂತಹ ಸೆಲ್ ಏನಿದೆ, ಎಕಾಲಜಿ ಸೆಲ್, ಅದು ಪರ್ಮಿಷನನ್ನು ಕೊಡಬೇಕು. ಇಲ್ಲದಿದ್ದರೆ ಆ ಪ್ರಾಜೆಕ್ಟನ್ನು ಮಾಡೋಕ್ಕಾಗಲ್ಲ. ಅಂತಹ ಹುದ್ದೆಗೆ ಈ ವ್ಯಕ್ತಿಗೆ, CT ಪುಟ್ಟಸ್ವಾಮಿ ಅವರಿಗೆ, ಇವರಿಗೆ ಸರ್ಕಾರದ ನಿಯಮಗಳ ಪ್ರಕಾರ ಅರ್ಹತೆ ಇಲ್ಲ. CT ಪುಟ್ಟಸ್ವಾಮಿ ಅವರನ್ನು ನೇಮಕ ಮಾಡಿದ್ದಕ್ಕೆ ಪ್ರಿನ್ಸಿಪಲ್ ಸೆಕ್ರೆಟರಿ, ಪ್ರಧಾನ ಕಾರ್ಯದರ್ಶಿಗಳು ತೀವ್ರ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ.
ಅತಿ ಸೂಕ್ಷ್ಮ ಹುದ್ದೆಗೆ ಪುಟ್ಟಸ್ವಾಮಿ ಅವರನ್ನು ಪರಿಗಣಿಸಬೇಡಿ ಅಂತೇಳಿ ಸರ್ಕಾರಕ್ಕೆ ಸಲಹೆಯನ್ನು ಕೊಟ್ಟಿದ್ರು. ಅವರ ಒಪಿನಿಯನ್ ಅದಾಗಿತ್ತು. ಸೂಕ್ಷ್ಮ ಹುದ್ದೆ ನಿಭಾಯಿಸುವಂತಹ ಸಾಮರ್ಥ್ಯ ಇದೆಯಾ ಇವರಿಗೆ ಅಂಥೇಳಿ ಪ್ರಧಾನ ಕಾರ್ಯದರ್ಶಿ ಅವರೇ ಅನುಮಾನವನ್ನು ವ್ಯಕ್ತಪಡಿಸಿದ್ರು. ಪ್ರಿನ್ಸಿಪಲ್ ಸೆಕ್ರೆಟರಿ ಅವರೇ ಸರ್ಕಾರದ ಹಿರಿಯ ಅಧಿಕಾರಿಗಳನ್ನು ಬಿಟ್ಟು ಅನರ್ಹ ಪುಟ್ಟಸ್ವಾಮಿಗೆ ಹುದ್ದೆ ಕೊಟ್ಟಿದ್ದಕ್ಕೆ ಆಕ್ಷೇಪವನ್ನು ಕೂಡ ಎತ್ತಿದ್ರು. ಪ್ರಿನ್ಸಿಪಲ್ ಸೆಕ್ರೆಟರಿ ವಿಜಯ್ ಮೋಹನ್ ರಾಜ್ ಪತ್ರವನ್ನು ಕಸದ ಬುಟ್ಟಿಗೆ ಎಸೀತು ಅರಣ್ಯ ಇಲಾಖೆ. ಕಾರಣ ಅವರಿಗೆ ಸಿ.ಟಿ. ಪುಟ್ಟಸ್ವಾಮಿ ನೇಮಕ ಆಗಬೇಕಿತ್ತು. ಪ್ರಿನ್ಸಿಪಲ್ ಸೆಕ್ರೆಟರಿ ಮಾತನ್ನು ಪರಿಗಣಿಸದೆ ಪುಟ್ಟಸ್ವಾಮಿಗೆ ಅಪರೂಪದ, ಬಹುಶಃ ಆತ ತನ್ನ ಜೀವಮಾನದಲ್ಲೇ ಅಂದ್ಕೊಂಡಿರಲ್ಲ ಇಂಥದ್ದೊಂದು ಹುದ್ದೆಯನ್ನು ನಾನು ಪಡೀತೀನಿ ಅಂತೇಳಿ, ಅಂತಹ ಹುದ್ದೆಯ ಭಾಗ್ಯವನ್ನು, ಪ್ರಸಾದವನ್ನು ಅರಣ್ಯ ಇಲಾಖೆ ಕೊಟ್ಟಿದೆ. ಯಾವುದೇ ನೇಮಕಾತಿ ನಿಯಮಗಳನ್ನು ಪಾಲಿಸದೆ ಸಿ.ಟಿ. ಪುಟ್ಟಸ್ವಾಮಿ ನೇಮಕ ಆಗಿದೆ. ಇದಕ್ಕೆ ಸಂಬಂಧಪಟ್ಟಂತಹ ದಾಖಲೆಗಳಿದ್ದಾವೆ. ಇದು ಗಾಳಿ ಸುದ್ದಿ ಅಲ್ಲ, ಗಾಳಿ ಸುದ್ದಿ ಅಲ್ಲ. ವಿತ್ ಡಾಕ್ಯುಮೆಂಟ್ ನಾವು ಹೇಳ್ತಾ ಇದ್ದೀವಿ. ಇದನ್ನು ವಿತ್ ದ ಡಾಕ್ಯುಮೆಂಟ್ ಪಕ್ಕದಲ್ಲಿ ನೀವೇನು ನೋಡ್ತಾ ಇದ್ದೀರಿ ಅದು ಡಾಕ್ಯುಮೆಂಟು. ಆಕ್ಷೇಪಣೆಯನ್ನು ಸಲ್ಲಿಸಿದ್ದಾರೆ. ಅವ್ರು ಹೇಳ್ತಾರೆ, ಅವರು ಫೈನಲಿ ಒಂದು ಅಬ್ಸರ್ವೇಷನ್ ಅನ್ನು ಮಾಡ್ತಾರೆ. ಏನು ಅಂತ ಹೇಳಿದ್ರೆ, ಡಿಡ್ ನಾಟ್ ಫಾಲೋ ದಿ ಡ್ಯೂ ಪ್ರೋಸೆಸ್ ಆಫ್ ಸೆಲೆಕ್ಷನ್ ಆಸ್ ಪ್ರಿಸ್ಕ್ರೈಬ್ಡ್ ಬೈ ರಿಕ್ರೂಟ್ಮೆಂಟ್ ರೂಲ್ಸ್. ಇಂತಹ ಹುದ್ದೆಗೆ ನೇಮಕಾತಿ ನಿಯಮಗಳನ್ನು ಏನು ಹೇಳಲಾಗಿದೆ ಆ ನೇಮಕಾತಿಯ ನಿಯಮಗಳನ್ನು ಪಾಲನೆ ಮಾಡಲಾಗಿಲ್ಲ. ಇದು ಸರ್ಕಾರದ ಪ್ರಿನ್ಸಿಪಲ್ ಸೆಕ್ರೆಟರಿ ವಿಜಯ್ ಮೋಹನ್ ರಾಜ್ ಇವರು ಬರೆದಿರುವಂತಹ ಪತ್ರ. ಮಾಡಬೇಡಿ ಇವರನ್ನು ಅಂತೇಳಿ, ಸೂಕ್ತ ನಿಯಮಗಳನ್ನು ಪಾಲನೆ ಮಾಡಲಾಗಿಲ್ಲ. ವಾಸ್ ಮೇಡ್ ವಿದೌಟ್ ವೆರಿಫೈಯಿಂಗ್ ದ ಎಲಿಜಿಬಿಲಿಟಿ ಇನ್ ಟರ್ಮ್ಸ್ ಆಫ್ ಕ್ವಾಲಿಫಿಕೇಷನ್ ಆ್ಯಂಡ್ ಇನ್ಸ್ಟಿಟ್ಯೂಷನಲ್ ಅಫಿಲಿಯೇಷನ್. ಈ ವ್ಯಕ್ತಿಗೆ ಏನು ಕ್ವಾಲಿಫಿಕೇಷನ್ ಇದೆ ಅನ್ನುವಂಥದ್ದನ್ನು ಕೂಡ ವೆರಿಫೈ ಮಾಡದೆ, ಏನು ಅರ್ಹತೆ ಇದೆ ಅಂಥೇಳಿ ಅದನ್ನು ಕೂಡ ನೋಡದೆ, ಕೇವಲ 5 ದಿನದಲ್ಲಿ ಅತ್ಯಂತ ಮಹತ್ವದ ದೊಡ್ಡ ಹುದ್ದೆ, ಇದು ದೊಡ್ಡ ಹುದ್ದೆ, ಆ ಹುದ್ದೆಯನ್ನು ಅರಣ್ಯ ಇಲಾಖೆ ಮತ್ತು ಪರಿಸರ ಇಲಾಖೆ ಇವರಿಗೆ ಕೊಟ್ಬಿಟ್ಟಿದೆ. ನೀವು ಮಾಡ್ಕೊಡಿ ನಿಮಗೆ ಅಂಥೇಳಿ. ಸೊ ಇದಕ್ಕೆ ಸಂಬಂಧಪಟ್ಟಂಥ ಡಾಕ್ಯುಮೆಂಟುಗಳಿದ್ದಾವೆ, ಕೆಲವೊಂದಿಷ್ಟು ನಿಯಮಗಳಿದ್ದಾವೆ. ಏನು ಅಂತ ಹೇಳಿದ್ರೆ, ದೀರ್ಘ ಅನುಭವ ಇರಬೇಕು, 10 ವರ್ಷ ಮೇಲ್ಪಟ್ಟಂಥ ಅನುಭವ ಇರಬೇಕು, 10 ವರ್ಷ ಮೇಲ್ಪಟ್ಟಂಥ ಅನುಭವ ಇರಬೇಕು ಇವರಿಗೆ, ಸಂಶೋಧನಾ ಅನುಭವ ಇರಬೇಕು, ಅಟ್ಲೀಸ್ಟ್ 10 years ಆಫ್ ರಿಸರ್ಚ್ ಎಕ್ಸ್ಪೀರಿಯನ್ಸ್, ಸಂಶೋಧನಾ ಅನುಭವ. ಇವರು ಏನು ಮಾಡ್ತಾಯಿದ್ರು ಅಂತ ಹೇಳಿದ್ರೆ, ಇವರು ಪಾಠ ಮಾಡ್ತಾಯಿದ್ರು, ಸಂಶೋಧನೆ ಅಲ್ಲ. ಪಾಠ ಮಾಡುವಂಥದ್ದು ಬೇರೆ, ಸಂಶೋಧನೆ ಬೇರೆ, ಎರಡಕ್ಕೂ ಬೇರೆ ಬೇರೆ ಅದರ ವ್ಯಾಪ್ತಿ ಬೇರೆ ಇದೆ. ಬಟ್ ಏನು ಮಾಡೋದು, ಅರಣ್ಯ ಇಲಾಖೆಯಲ್ಲಿ ಕೇವಲ 5 ದಿನಕ್ಕೆ ಈ ಹುದ್ದೆಯನ್ನು ಪಡೆದಿದ್ದಾರೆ ಸಿ.ಟಿ. ಪುಟ್ಟಸ್ವಾಮಿ ಅವರು. ಮಿನಿಮಮ್ ಕ್ವಾಲಿಫಿಕೇಷನ್ ಇದು 10 ವರ್ಷದ ಸಂಶೋಧನಾ ಅನುಭವ ಇದೆಯಲ್ಲ, ಅದು ಮಿನಿಮಮ್ ಕ್ವಾಲಿಫಿಕೇಷನ್. ಏನು ಅಬ್ಸರ್ವೇಷನನ್ನು ಮಾಡಲಾಗಿದೆ ಅಂತ ಹೇಳಿದ್ರೆ, ಇವರ ನೇಮಕಾತಿಗೆ ಸಂಬಂಧಪಟ್ಟ ಹಾಗೆ ಯಾವುದೇ ಸಾರ್ವಜನಿಕ ಅಧಿಸೂಚನೆಯನ್ನು ಹೊರಡಿಸಲಾಗಿಲ್ಲ ಅಂಥೇಳಿ ಹೇಳಲಾಗಿರುವಂಥದ್ದು. ಸಾರ್ವಜನಿಕ ಅಧಿಸೂಚನೆಯನ್ನು ಹೊರಡಿಸಲಾಗಿಲ್ಲ, ಯಾವುದೇ ಡಾಕ್ಯುಮೆಂಟ್ ಪ್ರೋಸೆಸ್ ಆಗಿಲ್ಲ ಇವರ ಸೆಲೆಕ್ಷನ್ನ ಸಂದರ್ಭದಲ್ಲಿ ಅಂಥೇಳಿ ಹೇಳಿದೆ. ಆಮೇಲೆ ಇವರನ್ನು ಹೇಗೆ ಸೆಲೆಕ್ಟ್ ಮಾಡಲಾಯಿತು ಈ ಹುದ್ದೆಗೆ, ಪ್ರಾಜೆಕ್ಟ್ ಕ್ಲಿಯರೆನ್ಸ್ನ ಮುಖ್ಯಸ್ಥ ಸ್ಥಾನಕ್ಕೆ ಈ ಸಿ.ಟಿ. ಪುಟ್ಟಸ್ವಾಮಿ ಅವರನ್ನು ಹೇಗೆ ಸೆಲೆಕ್ಟ್ ಮಾಡಲಾಯಿತು, ಯಾವ ಸಭೆ ನಡೆಯಿತು, ಅದಕ್ಕೆ ಒಂದು ಸೆಲೆಕ್ಟ್ ಕಮಿಟಿ ಅಂತ ಇರುತ್ತಲ್ಲ, ಆ ಸೆಲೆಕ್ಟ್ ಕಮಿಟಿಯ ಡಾಕ್ಯುಮೆಂಟ್ ಇಲ್ಲ. ಸೆಲೆಕ್ಟ್ ಕಮಿಟಿಯ ಡಾಕ್ಯುಮೆಂಟ್ ಇಲ್ಲ. ಇದು ಯಾರು ಬರೆದಿರುವಂಥ ಪತ್ರದಲ್ಲಿರುವಂಥದ್ದು? ವಿಜಯರಾಜ್, ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು ಬರೆದಿರುವಂತಹ ಪತ್ರದಲ್ಲಿರುವಂಥದ್ದು. ಇವರ ಸಿ.ಟಿ. ಪುಟ್ಟಸ್ವಾಮಿಯವರ ನೇಮಕಾತಿ ಕಾನೂನು ಬಾಹಿರ ಅಕ್ರಮವಾಗಿದೆ. ಆದರೂ ಕೂಡ ಮಾಡಿದ್ರು. ಕೇವಲ 5 ದಿನದಲ್ಲಿ
ಈ ನೇಮಕಾತಿಯನ್ನು ಮಾಡಲಾಗಿದೆ. ಬಹುಶಃ ಈ ನೇಮಕಾತಿಯನ್ನು ರದ್ದುಪಡಿಸಬೇಕು. ಸರ್ಕಾರದ ಅತ್ಯಂತ ಮಹತ್ವದ ಅಧಿಕಾರಿಯೊಬ್ಬರೇ ಆ ಇಲಾಖೆಯಲ್ಲಿ ಆದಂತಹ ನೇಮಕಾತಿ ಕಾನೂನು ಬಾಹಿರವಾಗಿದೆ, ಯಾವುದೇ ಡ್ಯೂ ಪ್ರೋಸೆಸ್ ಕಾನೂನಾತ್ಮಕ ಪ್ರಕ್ರಿಯೆಗಳನ್ನು ಅನುಸರಿಸಲಾಗಿಲ್ಲ, ನೋಟಿಫಿಕೇಷನನ್ನು ಬಿಟ್ಟಿಲ್ಲ, ಅಧಿಸೂಚನೆ ಬಿಟ್ಟಿಲ್ಲ, ಸೆಲೆಕ್ಟ್ ಕಮಿಟಿಯ ಮೀಟಿಂಗ್ನ ಬಗ್ಗೆ ಯಾವುದೇ ಡಾಕ್ಯುಮೆಂಟುಗಳಿಲ್ಲ, ಇವರ ಕ್ವಾಲಿಫಿಕೇಷನ್ ಏನಿದೆ ಅದನ್ನು ಕ್ರಾಸ್ ಚೆಕ್ ಮಾಡಿಲ್ಲ, ಇವರಿಗೆ ಅನುಭವ ಇಲ್ಲ, ಆದರೂ ಕೂಡ ಸೆಲೆಕ್ಟ್ ಮಾಡಿದಿರಿ ಅಂಥೇಳಿ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಯೇ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ ಮೇಲೂ ಕೂಡ ಈ ಅಧಿಕಾರಿ ಆ ಸೀಟಲ್ಲಿ ಮುಂದುವರಿತಾರೆ ಅಂತ ಹೇಳಿದ್ರೆ ಭವಿಷ್ಯದಲ್ಲಿ ಈ ರಾಜ್ಯದಲ್ಲಿ ಕೈಗೊಳ್ಳಬಹುದಾದಂಥ ಯಾವುದೇ ಕಾಮಗಾರಿಗಳಿಗೆ ಈ ಅಧಿಕಾರಿ ಅನುಮತಿಯನ್ನು ಕೊಟ್ಟರೆ ಅದನ್ನು ಅನುಮಾನದ ದೃಷ್ಟಿಯಿಂದ, ಸಂಶಯದ ದೃಷ್ಟಿಯಿಂದ ನೋಡಬೇಕಾಗತ್ತೆ. ಏನೋ ಗೋಲ್ಮಾಲ್ ನಡೀತಿದೆ ಅಂತಲೇ ನೋಡಬೇಕಾಗತ್ತೆ. ಬಿಕಾಸ್ ಈ ಅಧಿಕಾರಿಯ ನೇಮಕಾತಿಯೇ ಕಾನೂನು ಬಾಹಿರ ಅಕ್ರಮ ಆಗಿದೆ ಅಂದಮೇಲೆ, ಯಾವುದೇ ಕಾನೂನಾತ್ಮಕ ಪ್ರಕ್ರಿಯೆಗಳನ್ನು ಅನುಸರಿಸದೇ ನೇಮಕಾತಿ ಆಗಿದೆ ಅಂದಮೇಲೆ ಈತ ಬಂದು ಅಲ್ಲಿ ಮಾಡುವಂಥದ್ದು ಅದೇ ಕೆಲಸವಂತಾನೆ. ಅದರಿಂದ ಹೊಡೆತ ಬೀಳುವಂಥದ್ದು ಯಾರಿಗೆ? ಸರ್ಕಾರಕ್ಕೆ. ಬಟ್ ಏನು ಹಿತಾಸಕ್ತಿ? CT ಪುಟ್ಟಸ್ವಾಮಿ ಅರ್ಹತೆ ಇಲ್ಲದಂತಹ ಒಬ್ಬ ವ್ಯಕ್ತಿ, ಆತನನ್ನು ದೊಡ್ಡ ಹುದ್ದೆಗೆ ತಂದು ಕೂರಿಸುವುದರ ಹಿಂದೆ ಅರಣ್ಯ ಇಲಾಖೆಗೆ ಇದ್ದಂಥ ಆಸಕ್ತಿ ಏನು? ಯಾರ ಲಾಭ, ಯಾರ ಸ್ವಾರ್ಥ, ಯಾರ ಹಿತಾಸಕ್ತಿಗಾಗಿ ಈ ವ್ಯಕ್ತಿಯನ್ನು ನೇಮಕ ಮಾಡಲಾಗಿದೆ? ನಮ್ಮ ಹತ್ರ ಡಾಕ್ಯುಮೆಂಟ್ ಇದೆ, ಇನ್ನಷ್ಟು ಕೆಲವು ಡಾಕ್ಯುಮೆಂಟ್ಗಳಿದ್ದಾವೆ, ಪ್ರೊಡ್ಯೂಸ್ ಮಾಡ್ತೀವಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.